ಹಾಗಂದ್ರ ನಾನೇನೋ ಬೇರೆ ಅರ್ಥ ಮಾಡ್ಕೊಂಡೆ. ಆದರೆ ಒಂದಂತೂ ಸತ್ಯ ಚಿಕ್ಕತ್ತೆ, ಕೊನೆವರೆಗೂ ನಾನು ತಾಯಿ ಆಗದೆ ಹಾಗೆ ಉಳಿದ್ಬಿಡ್ತೀನಿ. ಯಾಕಂದ್ರೆ ನನ್ನ ಮಗನ ಸ್ಥಾನದಲ್ಲಿ ಕೊನೆವರೆಗೂ ನಮ್ಮ ಚಿರುಣೆ ಇರ್ತಾನೆ. ಹಾಗೆ ಯಾವುದೇ ಕಾರಣಕ್ಕೂ ಗುರುನ ಮಾತ್ರ ನಾನು ಬಿಟ್ಟಿರೋಕ್ಕಾಗಲ್ಲ. ಅವರು ನನ್ನ ಉಸಿರಲ್ಲಿ ಉಸಿರಾಕ್ಬಿಟ್ಟಿದ್ದಾರೆ. ಅವ್ರನ್ನ ಬಿಟ್ಟು ಬದುಕೋದನ್ನ ಕನಸಲ್ಲೂ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಗುರು ನಾನು ಎಷ್ಟು ಇಷ್ಟಪಡ್ತೀಯ ಅಂತ ನನಗೆ ಗೊತ್ತಮ್ಮ. ಈ ಸಮಯದಲ್ಲಿ ಗುರು ನಿನ್ನ ಜೊತೆ ಇರಬೇಕಿತ್ತು. ಆದರೆ ಏನು ಮಾಡೋದಮ್ಮ, ಅರ್ಜೆಂಟ್ ಕೆಲಸ ಇದೆ ಅಂತ ಮತ್ತೆ ಫಾರಿನ್ಗೆ ಹೋಗಿದ್ದಾನೆ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ತಗೋ, ಹಾಲು ಕುಡಿದು ನೆಮ್ಮದಿಯಾಗಿ ಮಲಗು. ಗುಡ್ ನೈಟ್. ನನ್ನ ಜೀವನ ಯಾಕೆ ಹೀಗಾಯಿತು? ಓದಿದ್ರು ಒಂದೊಳ್ಳೆ ಕೆಲಸ ಯಾಕೆ ಸಿಕ್ಕಿಲ್ಲ? ಅಲ್ಲ, ಅದು ಯಾರ್ದೋ ಮಗುಗೆ ತಾಯಿಯಾಗಿ ಹೇಗೆ ತಾನೇ ಕೆಲಸ ಮಾಡೋಕ್ಕಾಗತ್ತೆ? ಈ ವಿಷಯ ಚಿರುಗೆ ಹೇಳಿದ್ರೆ ಬೇಡ ಬೇಡ ಸರಿ ಬರಲ್ಲ. ಯಾವುದಕ್ಕೂ ನಾಳೆ ಬೇರೆ ಕೆಲಸ ಹುಡ್ಕೋದೇ ಒಳ್ಳೇದು. ಇಲ್ಲದೆ ಹೋದ್ರೆ ನನಗೆ ಕಷ್ಟ ಆಗುತ್ತೆ. ಆ ಮನುಷ್ಯ ಏನಾದ್ರು ಮತ್ತೆ ಬಂದು ತೊಂದರೆ ಕೊಟ್ರೆ ಪಕ್ಕ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ, ಬೇರೇನು ಮಾಡೋಕ್ಕಾಗಲ್ಲ. ಏನ್ರಿ ಕಳ್ಳನ ತರ ನನ್ನ ರೂಮಿಗೆ ಬಂದಿದ್ರಲ್ಲ? ಅಯ್ಯೋ, ಕೆಲಸ ಆಗ್ಬೇಕು ಅಂದ್ರೆ ಕಳ್ಳನೂ ಆಗ್ಬೇಕು, ಬಳ್ಳನೂ ಆಗ್ಬೇಕು. ಏನಂದ್ರಿ? ರೀ, ನಾನು ನಿಮ್ಮ ಮನೆ ಗೋಡೆ ಹತ್ಕೊಂಡ್ ಬರುವಾಗ ನಿಮ್ಮ ಮನೇಲಿರೋರು ಯಾರೋ ಒಬ್ರು ನನ್ನನ್ನು ನೋಡ್ಬಿಟ್ರಿ. ನೋಡಿ, ಅವ್ರು ಬರೋಕ್ಕೂ ಮುಂಚೆ 2 ನಿಮಿಷ ನಿಮ್ಮ ಹತ್ರ ಮಾತಾಡ್ಬಿಟ್ಟು ಹೋಗ್ಬಿಡ್ತೀನಿ. ಇಲ್ಲಾಂದ್ರೆ ಪರಪ್ಪನ ಅಗ್ರಹಾರದೊಳಗೆ ಹಾಕ್ಬಿಡ್ತಾರೆ ರೀ. ಏನು ಹೆದರ್ಸ್ತಿದ್ದೀರಾ? ಅಯ್ಯೋ, ಹೆದರ್ಸೋದಲ್ಲ. ಅವ್ರೇನಾರು ನನ್ನ ಪರಪ್ಪನ ಅಗ್ರಹಾರದೊಳಗೆ ಹಾಕ್ಬಿಟ್ರೆ ನನ್ನ ಮಗಳು ಒಬ್ಬಳೇ ಇರೋದು. 2 ನಿಮಿಷ ಹಂಗೆ ಮಾತಾಡಿ ಹೋಗ್ಬಿಡ್ತೀನಿ. ಬನ್ನಿ. ಏನ್ ವಿಷಯ ಹೇಳ್ರಿ? ನಿಧಾನ ಕಣ್ರಿ, ಹೇಗೋ ಕಷ್ಟ ಪಡ್ಕೊಂಡು ಒಳಗೆ ಬಂದಿದ್ದೀನಿ. ನೀವು ನೋಡ್ತಾ ಹಿಂಗ್ ಈ ರೂಮ್ ತುಂಬಾ ಚೆನ್ನಾಗಿದೆ ರೀ, ನಿಮ್ ತರಾನೇ ವೆರಿ ಬ್ಯೂಟಿಫುಲ್. ಹೌದು, ಈ ರೂಮ್ ಇದು ನಿಮ್ದೇನೆ ರೂಮು? ಜಾಸ್ತಿ ಕೋಪಿಸ್ಕೋಬೇಡಿ, ಕನ್ಫರ್ಮ್ ಇದು ನಿಮ್ದೇ ರೂಮು. ಇವತ್ತು ನನ್ನ ಹಣೆ ಬರಹದಲ್ಲಿ ನಿಮ್ಮಿಂದ ನನ್ನ ಜೀವ ಉಳಿಯುತ್ತೆ ಅಂತ ಬರೆದಿತ್ತು ಅನ್ಸುತ್ತೆ. ಇಲ್ಲ ಅಂದಿದ್ರೆ ನಾಳೆ ಬೆಳಗ್ಗೆ ಪರಪ್ಪನ ಅಗ್ರಹಾರದಲ್ಲಿ ವಿರಾಟ್ ಅಂತ ಎಲ್ಲ ಕಡೆ ನ್ಯೂಸ್ ಆಗ್ಬಿಟ್ಟಿರೋದು. ಹೇಳ್ತಾ ಇರೋದನ್ನೆಲ್ಲ ಮಾತಾಡದ್ ಬಿಟ್ಟು ನೀವ್ ಯಾಕೆ ಬಂದಿದ್ದೀರಾ ಅಂತ ಮೊದಲು ಹೇಳಿ, ಇಲ್ಲಾಂದ್ರೆ ಜೋರಾಗಿ ಕಿರ್ಚ್ತೀನಿ. ಆಗ ನಿಜವಾಗ್ಲೂ ಜೈಲಿಗೆ ಹೋಗ್ಬೇಕಾ? ಅಯ್ಯೋ ರೀ, ನಿಧಾನ ರೀ. ಅದು ನಾನು ನಿಮ್ಗೆ ಯಾವಾಗ್ಲೂ ಹೇಳ್ತಿರ್ತೀನಲ್ಲ, ನನ್ನ ಮಗಳಿಗೆ ಒಂದು 6 ತಿಂಗಳು ಅಮ್ಮ ಆಗಿರಕ್ಕಾಗಲ್ಲ. ನಿಮ್ಗೆ ಹುಚ್ಚಿಡ್ದಿದ್ಯಾ? ಪದೇ ಪದೇ ಯಾಕೆ ಈ ತರ ಬಂದು ನನಗೆ ಪ್ರಾಣ ಹೇಳ್ತಿದ್ದೀರಾ? ಯಾಕೆಂದ್ರೆ 6 ತಿಂಗಳಾದ್ಮೇಲೆ ನನ್ನ ಮಗಳು ಸಾನ್ವಿ ಬದುಕಿರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಏನ್ ಹೇಳ್ತಿದ್ದೀರಾ? ಅವತ್ತು ಫೈರ್ ಆಕ್ಸಿಡೆಂಟ್ ಆದಾಗ ನನ್ನ ಹೆಂಡತಿ ನನ್ನ ಜೀವ ಹಾಗೆ ನನ್ನ ಮಗಳ ಜೀವನ ಉಳಿಸಿ ಅವಳು ಹೊರಟೋದ್ಲು. ಪುಟ್ಟ ಮಗು ಆಗಿದ್ದ ಸಾನ್ವಿ ಮನೆ ತುಂಬ ಹರಡಿದ ಹೊಗೆ ಕುಡಿದು ಅವಳ ಲಂಗ್ಸ್ ಎಲ್ಲ ಫೇಲ್ ಆಯ್ತು. ಅವಳು ಜಾಸ್ತಿ ದಿನ ಬದುಕೋದಿಲ್ಲ ಅಂತನೂ. ಹಾಯ್ ಅಣ್ಣ, ಹೇಗಿದ್ದೀರಾ? ಇವ್ರು ನಿಮ್ಮ ಅಣ್ಣನ? ನಮ್ಗೆ ಹೇಳೇ ಇರಲಿಲ್ಲ. ನೀನು ಸ್ವಲ್ಪ ಸುಮ್ಮನೆ ನಿಂತ್ಕೋತೀಯಾ? ಅಪ್ಪ, ಇವರು ಅವ್ರ ಅಣ್ಣ ಅಲ್ಲ. ನಾ ಹೇಳಿದ್ನಲ್ಲಪ್ಪ, ಆ ಮರದ ಕಳ್ಸಾಗಾಣಿಕೆ ಕೇಸು ಅಂತ, ಅದರಲ್ಲಿ ನನಗೆ ಸಿಕ್ಕಿದ ವಿಟ್ನೆಸ್ ಇವರು. ನಿಮ್ಮ ಹೆಸರೇನಪ್ಪ? ಅವ್ರಿಗೇನು ನೆನಪಿಲ್ಲಪ್ಪ. ಏನೋ ನೀನು ಹೆಸರೇ ನೆನ್ಪಿಲ್ದಿರೋರ್ನ ವಿಟ್ನೆಸ್ ಆಗಿ ಇಟ್ಕೊಂಡಿದ್ಯಾ? ಅಯ್ಯೋ ದೇವ್ರೆ, ಇಷ್ಟು ಚೆನ್ನಾಗಿರೋರ್ನ ದೇವ್ರು ಈ ರೀತಿ ಮಾಡ್ಬಿಟ್ನಾ? ಅಮ್ಮ, ದೇವರಿಂದ ಏನೂ ಆಗಿಲ್ಲ. ದೇವ್ರು ಮಾಡಿರೋದಲ್ಲ ಇದು, ಯಾರೋ ಮನುಷ್ಯರು ಮಾಡಿರೋದು. ಅವರಿಂದಾನೆ ಇವ್ರಿಗೆ ಈ ಪರಿಸ್ಥಿತಿ. ಇವ್ರನ್ನ ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ಕಣ ನರಸಿಂಹ. ಹೌದು ಅಪ್ಪ, ನಾನು ನೋಡಿದ ತಕ್ಷಣ ಹಾಗೆ ಅನ್ನಿಸ್ತು. ನನಗೂ ಹಾಗೆ ಅನಿಸ್ತಿದೆ ರೀ, ಎಲ್ಲೋ ನೋಡ್ದ ಹಾಗಿದೆ ಇವರನ್ನ. ಇಷ್ಟು ದಿನ ನಮ್ಮ ಡಿಪಾರ್ಟ್ಮೆಂಟ್ ಫಾರ್ಮ್ ಹೌಸಲ್ಲೇ ಇಟ್ಟಿದ್ದೆಪ್ಪ ಅವ್ರನ್ನ. ಅದರಲ್ಲಿ ಸೇಫ್ ಅಲ್ಲ ಅನ್ನಿಸ್ತು, ಅದಕ್ಕೆ ಇಲ್ಲಿ ಕರ್ಕೊಂಬಂದೆ.
ಹೌದು, ಇವ್ರನ್ನ ನಾನೇ ಅಲ್ಲಿ ನೋಡ್ಕೊಳ್ತಿದ್ದು. ಪರವಾಗಿಲ್ಲ ಕಣೋ ನರಸಿಂಹ, ಈ ಮನೆಯಲ್ಲಿ ಎಲ್ಲರ ಮುಂದೆ ಸಂಜನನ ಚೀತು ಅಂತ ಉಗಿತಾನೆ ಇರ್ತೀಯ, ಆದ್ರೆ ಹೊರಗಡೆ ಮಾತ್ರ ಅವಳ ಮೇಲೆ ಚೆನ್ನಾಗಿ ಪ್ರೀತಿ ತೋರಿಸಿ ಎಲ್ಲ ಕಡೆ ಅವಳ ಜೊತೆಲೇ ಇಟ್ಕೊಂಡಿರ್ತೀಯ ಅಲ್ವಾ? ಅತ್ತೆ ಇನ್ನೇನೋ ಮಾತಾಡಬೇಡ, ಅವಳಾಗೆ ಬಂದಿದ್ದು, ಅವಳನ್ನ ಕೇಳಿ. ಆ ಮನೇಲಿ ಸೇಫ್ ಅಲ್ಲ ಅನ್ನಿಸ್ತು, ಅದಕ್ಕೆ ಇಲ್ಲಿಗೆ ಕರ್ಕೊಂಬಂದೆ. ಅಂದ್ರೆ ಇವರು ಇವಾಗ ಇಲ್ಲೇ ಇರ್ತಾರಾ? ಸದ್ಯದ ಮಟ್ಟಿಗೆ ಇಲ್ಲೇ ಇರಬೇಕಾಗಬಹುದು. ಇರ್ಲಿ ಬಿಡು, ಹೇಗೂ ಇದು ಸೀಕ್ರೆಟ್ ಆಪರೇಷನ್ ಅಲ್ವಾ, ಕೇಸ್ ಕ್ಲಿಯರ್ ಆಗೋವರೆಗೂ ಇಲ್ಲೇ ಇರ್ಲಿ. ವತ್ಸಲ, ನಿಂದೇನು ಅಭ್ಯಂತರ ಇಲ್ಲ ತಾನೆ? ಏನಿಲ್ಲ, ಇರ್ಲಿ ಬಿಡಿ. ಇವ್ರೇನ್ ನಮ್ಗೇನ್ ಭಾರ ಅನ್ಸಲ್ಲ. ಪಾಪ ಯಾರ ಹೆತ್ ಮಗನೋ ಏನೋ ಇಲ್ಲಿ ಬಂದಿರೋ ತರ ಆಗಿದೆ. ಎಷ್ಟ್ ದಿನ ಬೇಕಾದ್ರೂ ಇರ್ಲಿ ಬಿಡಿ. ಅಬ್ಬಾ, ನಮ್ ಮನೆ ಯಜಮಾನಿನೇ ಒಪ್ಪಿಗೆ ಕೊಟ್ಟಾಯ್ತಲ್ಲ. ಏನ್ರಿ ಇವ್ರೆ, ಅಲೋ, ನಮ್ ಮನೆ ಹೆಂಗಿದೆ? ಚೆನ್ನಾಗಿದೆ, ನಾನ್ ಹೆಂಗಿದ್ದೀನಿ? ಚೆನ್ನಾಗಿದೆ, ನೀವು? ಚೆನ್ನಾಗಿದೆ. ಅಯ್ಯೋ ದೇವ್ರೆ, ಒಂದೇ ಪದ ಹೇಳ್ತಿದಾರಲ್ಲಪ್ಪ. ಏ ಲೂಸು, ಅವ್ರಿಗೆ ತಲೆಗೇಟಾಗಿದೆ ಅಂತ ನರಸಿಂಹ ಹೇಳ್ದ ತಾನೆ, ನೀನು ಅವ್ರ ತರನೇ ಆಡ್ತಿದೀಯಲ್ಲೇ. ಹಾ ಹೌದು. ಇವ್ರು ನೋಡ್ತಿದ್ರೆ ಯಾಕೋ ನಮ್ಮ ಅಳಿಯಂದ್ರು ಚಿರು ತರಾನೇ ಇದಾರೆ ಅನ್ಸ್ತಿದೆ ಅಲ್ವಾ? ಹೌದು, ನನಗೂ ಹಾಗೆ ಅನಿಸ್ತಾ ಇದೆ.